ಹಲೋ ಹಾಯ್ ನಮಸ್ಕಾರ. ಇಡೀ IPL ಹಿಸ್ಟ್ರಿಯಲ್ಲಿ ಬೆಂಗಳೂರು ಟೀಮ್ ಅಂದರೆ ನಮ್ಮ RCB ಟೀಮು ಫಸ್ಟ್ ಮ್ಯಾಚ್ ಗೆದ್ದಿದ್ದು ಯಾವಾಗಪ್ಪ ಅಂದರೆ 2021. ಅದು ದುಬೈಯಲ್ಲಿ ಆಡಿದಾಗ ಮುಂಬೈ ವಿರುದ್ಧ. ಇಂಡಿಯಾದಲ್ಲಂತೂ ಫಸ್ಟ್ ಮ್ಯಾಚ್ ಗೆದ್ದೇ ಇಲ್ಲ. ಸೊ ಈ ಒಂದು ಮ್ಯಾಚ್ ಗೆದ್ದಿರೋದು ಅದು ಡಿಫೆಂಡಿಂಗ್ ಚಾಂಪಿಯನ್ಸು. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಇಷ್ಟು ಕನ್ವಿನ್ಸಿಂಗ್ ವಿಕ್ಟ್ರಿ ಅಂದರೆ ಎಲ್ಲರಿಗೂ ಖುಷಿ ಆಗೇ ಆಗುತ್ತಲ್ಲ. ಟಾಸಿಂದನೇ ಸ್ಟಾರ್ಟ್ ಆಗುತ್ತೆ. ರಜತ್ ಪಟಿದಾರ್ ಅವರು ಟಾಸ್ ಗೆದ್ದಿದ ತಕ್ಷಣ ಹಾಫ್ ದ ಬ್ಯಾಟಲ್ ಒನ್ ಅಂತಲೇ ಅನಿಸ್ತು. ಯಾಕಂದರೆ ಫಸ್ಟ್ 3 ಓವರಲ್ಲಿ ಎಂಥ ಒಂದು ಬ್ರಿಲಿಯಂಟ್ ಬೌಲಿಂಗ್ ಪ್ರದರ್ಶನ ಬರುತ್ತೆ. ಜಾಶ್ ಹೇಸಲ್ವುಡ್ ಸೀರಿಯಸ್ ಆಗಿ ಬೌನ್ಸ್ ಏನು ಕ್ರಿಯೇಟ್ ಮಾಡ್ತಾಯಿದ್ರು. ಎದೆ ಮುಂದೆ ಕಣ್ಮುಂದೆ ಅಂತ ಹೋದಾಗ ಬ್ಯಾಟರ್ ಸ್ವಲ್ಪ ಕನ್ಫ್ಯೂಸ್ಡ್ ಆಗ್ತಾರೆ ಯಾವ ಥರ ಒಂದು ಶಾರ್ಟ್ಸ್ ಆಡಬೇಕು ಅಂತ. ಅದಾದಮೇಲೂ ಪವರ್ ಪ್ಲೇಯಲ್ಲಿ ಮೇಕಪ್ ಮಾಡ್ತಾರೆ ನಾರಾಯಣ್ ಮತ್ತು ರಹಾನೆ 3.0 ಡೇಂಜರಸ್ ಆಗಿ ಕಾಣಿಸಿದ್ರು. RCB ಸ್ವಲ್ಪ ಬ್ಯಾಕ್ ಫುಟ್ಟಲ್ಲಿದ್ರು, ವಿಕೆಟ್ಸ್ ಪಿಕ್ ಮಾಡಿದ್ರು. ಯಾರಪ್ಪ ಹೇಳಿದ್ರು ಲೆಫ್ಟ್ ಆರ್ಮ್ ಸ್ಪಿನ್ನರು ಲೆಫ್ಟ್ ಹ್ಯಾಂಡರ್ಸ್ ಬೌಲಿಂಗ್ ಮಾಡೋಕ್ಕೆ ಆಗಲ್ಲ ಅಂತ. ಅದು ತುಂಬಾ ರೇರ್. ನಾವು IPL ಹಿಸ್ಟ್ರಿಯಲ್ಲಿ ತುಂಬ ಕಮ್ಮಿ ನೋಡಿರೋದು. ಇವತ್ತು ಕೃಣಾಲ್ ಪಾಂಡ್ಯ ತೋರಿಸಿದ್ರು ಏನಕ್ಕೆ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟು, ಏನಕ್ಕೆ ಅವ್ರನ್ನ ಬ್ಯಾಕ್ ಮಾಡಿ ಆಕ್ಷನಲ್ಲಿ ತೊಗೊಂಡಿದ್ದಾರೆ ಅಂತ. 3 ವಿಕೆಟ್ ಪಿಕ್ ಮಾಡ್ತಾರೆ. 3 ಲೆಫ್ಟ್ ಹ್ಯಾಂಡರ್ಸ್ ಪಿಕ್ ಮಾಡೋದು. ರೆಗ್ಯುಲರ್ ಇಂಟರ್ವಲ್ಸಲ್ಲಿ ವಿಕೆಟ್ ಪಿಕ್ ಮಾಡ್ತಾ ಇದ್ರಿಂದ ಅಷ್ಟೇನು ಜಾಸ್ತಿ ರನ್ ಹೊಡಿಯೋಕ್ಕಾಗಿಲ್ಲ. ಆ ಒಂದು ರೀಸನ್ನಿಂದ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿ ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದು. ಯಾಕಂದರೆ ಪ್ರೋಆಕ್ಟಿವ್ ಕ್ಯಾಪ್ಟನ್ಸಿ ಮಾಡಿದರು. ಅದೇ ಥರ ಸ್ಟಾರ್ಟ್ ಮಾಡಿದಾಗ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಸೂಪರ್ಬ್ ಸ್ಟಾರ್ಟ್ ಕೊಡ್ತಾರೆ. ಎಂಥ ಒಂದು ಒಳ್ಳೆ ಒಂದು ಇನ್ನಿಂಗ್ಸ್ ನೋಡಿದ್ವಿ ಅಂದರೆ ವಿರಾಟ್ ಅವ್ರದ್ದು ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಏನು ಸ್ಪೆನ್ಸರ್ ಜಾನ್ಸನ್ ಹೊಡಿತಾರೋ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಪದೇ ಪದೇ ಕಣ್ಣಲ್ಲಿ ಕಟ್ಕೊಂಡಿರೋ ಥರ ಇದೆ. ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರು. ಲಾಸ್ಟ್ ತನಕ ಮ್ಯಾಚ್ ಇದ್ದು ಫಿನಿಷ್ ಮಾಡಿರೋದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಎಲ್ಲ ಬ್ಯಾಟರ್ಸು ಒಳ್ಳೆ ಟಚ್ಚಲ್ಲಿ ಕಾಣಿಸಿದ್ರು. ದೇವದತ್ ಪಡಿಕ್ಕಲ್ ಅವ್ರಿಗೆ ಅಷ್ಟು ದೊಡ್ಡ ರನ್ಸ್ ಬಂದಿಲ್ಲ ಅಂದರು. ಇಂಟೆಂಟ್ ಕ್ಲಿಯರ್ ಆಗಿತ್ತಲ್ಲಿ. ಬೌಂಡ್ರೀಸ್ ಹೊಡಬೇಕು, ಪ್ರತಿ ಓವರಲ್ಲಿ ಅಟ್ಲೀಸ್ಟ್ ಒಂದು 2 ಬೌಂಡ್ರೀಸ್ ಹೊಡಿಬೇಕು ಅನ್ನೋದು ಅಲ್ಲಿ ತೋರಿಸಿರೋದ್ರಿಂದ ಸ್ಟ್ರೈಕ್ ರೇಟ್ ಪ್ರಶ್ನೆ ಕೂಡ ಇಲ್ಲಿ ಬರೋದಿಲ್ಲ. ಇನ್ನು ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಜಿತೇಶ್ ಅವ್ರಿಗೆಲ್ಲ ಬ್ಯಾಟಿಂಗ್ ಬಂದೇ ಇಲ್ಲ. ಅಷ್ಟು ಕನ್ವಿನ್ಸಿಂಗಾಗಿ ಗೆದ್ದಿರೋದು, ಒಳ್ಳೆ ಸ್ಟಾರ್ಟ್ ಸಿಕ್ಕಿರೋದು ಖುಷಿಯಾಗುತ್ತೆ. ಸೊ ಇದೇ ಥರ ಮ್ಯಾಚಸ್ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಹೋಪ್ಫುಲಿ ಫಿಂಗರ್ ಕ್ರಾಸ್ಡ್ ಯಾವ ಥರ ಒಂದು ಜರ್ನಿ ಇಲ್ಲಿ RCB ಸ್ಟಾರ್ಟ್ ಮಾಡಿದ್ದಾರೆ, ನೋಡೋಕ್ಕೆ ಖುಷಿಯಾಗುತ್ತೆ.